ಶಾಲೆಗಳನ್ನು ನೀವು ಬಿಟ್ಟು ಯಾವ್ದಾವುದಕ್ಕೂ ಅನುದಾನ ಕೊಡ್ತಿದ್ರಿ. ನೀವು ಅದನ್ನು ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರಬೇಕು? ಪ್ರಾಥಮಿಕ ಕನ್ನಡ ಶಾಲೆಗಳು. ನಿಮ್ಮ ಆದ್ಯತೆ ಯಾವ ಇರಬೇಕು? ಡಿಗ್ರಿ ಕಾಲೇಜುಗಳು. ಯೂತ್ನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ. ಇವತ್ತು ಫೈನಾನ್ಸು ನಮ್ಮ ಆರ್ಥಿಕ ಇಲಾಖೆದಂತರೂ ಒಂದು ಕಾಮನ್ ಡೈಲಾಗ್ ಇದೆ. ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಪರಿಶೀಲಿಸಲಾಗುವುದು. ಮುಗೀತು, ಅವ್ರ ಕೆಲಸನೇ ಮುಗೀತು. ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ, ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊರಿ. ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗಲಿ ಮುಖ್ಯಮಂತ್ರಿಗಳ ಸಮೀಪರು ಅವರು ಫೈನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ, ಅವಕ್ಕೆಲ್ಲ ಇಲಾಖೆಗೆ ಹೋಗಿ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ವರ್ಷಕ್ಕೆ CRF ಫಂಡ್ ಕರ್ನಾಟಕ ಬರೋದು 500 ಕೋಟಿ. ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ, 5,000ದಿಂದ 6,000 ಕೋಟಿ ರೂಪಾಯಿ ಬಾಕಿ ಅದಕ್ಕೆ ಕೊಡ್ತಾರೆ. ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜುಗಳಿಗೆ ಅನುದಾನ ಸಿಗ್ತಾ ಇಲ್ಲ, ನೇಮಕಾತಿ ಆಗ್ತಾ ಇಲ್ಲ. ಇದ್ದ ಪ್ರಾಧ್ಯಾಪಕರನ್ನ ಬೇರೆದಕ್ಕೆ ಬಳಸೋತಾ ಇದ್ದೀರಿ. ಹಂಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆ ಶಿಕ್ಷಣ ಇರುವಂತ ರಾಜ್ಯ ಅಂತೇನಿತ್ತು, ಅದನ್ನ ನೀವು ಹೋಗಿ ಒಂದು ಮದ್ರಸಾಗಳನ್ನ ಈ ರಾಜ್ಯ ಮಾಡ್ಲಕತ್ತ ನನ್ನ ನೇರವಾದಂತ ಆರೋಪ. ಅಧ್ಯಕ್ಷ ಒಂದೇ ನಿಮಿಷ. ಅಧ್ಯಕ್ಷ ಸಚಿವರೇ ಒಂದ್ ನಿಮಿಷ. ಯಾರು ಅಧ್ಯಕ್ಷರೇ, ನಾನು ಸಚಿವನಾಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ 396 ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡೆದು 418 ಪದವಿ ಕಾಲೇಜುಗಳಿದ್ದು ಅಧ್ಯಕ್ಷರೇ. KEAಗೆ ಮೆರಿಟ್ ಮೇಲೆ ಮಾಡಲಿಕ್ಕೆ ಅಂತೇಳಿ ಲೀಗಲ್ ಅಕೌಂಟ್ ಅಂತ ಕಳಿಸಿದ್ದು. ಅದಾದ್ಮೇಲೆ ಯಶವಂತ ನಾರಾಯಣ ಕೂಡ ಮಂತ್ರಿ ಆಗಿದ್ರು. ಈಗಲಾದ್ರೂ ಕೂಡ ಅಷ್ಟು ವರ್ಷಗಳಿಂದ ಏನು ಬಹಳ ಕಾಲದಿಂದ ಕೂಡ ಪ್ರಿನ್ಸಿಪಾಲ್ಗಳೇ ಇಲ್ಲದೆ ಲೆಕ್ಚರರ್ಗಳ ಕೈಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮಾಡಿ ನಡ್ಸ್ಕೊಂಡ್ ಬಂದಿದ್ದಾರೆ ಕಾಲೇಜ್ಗಳನ್ನ, ಪದವಿ ಕಾಲೇಜ್ಗಳನ್ನ. ದಯಮಾಡಿ ನೆಕ್ಸ್ಟ್ ದಿವಸದಲ್ಲಿ ಇದನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ಅನ್ನ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ದಯಮಾಡಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ಅಧ್ಯಕ್ಷರೇ. ನಿರ್ದಿಷ್ಟವಾಗಿ ಹೇಳಿ. ಮಾನ್ಯ ಅಧ್ಯಕ್ಷರೇ, ಈಗ ಗೌರವಾನ್ವಿತ ಯತ್ನಾಳ್ ಸಾಹೇಬ್ರು ಪ್ರಶ್ನೆ ಒಂದು ಬಹಳ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಆದ್ರೆ ಬೇರೆ ಬೇರೆ ಅದು ಅವರು ಮನಸ್ಸಿನಲ್ಲಿರುವಂತದ್ದು ಹೇಳ್ಬೇಕು ಅಂತ ಹೇಳಿದ್ದಾರೆ. ಬಹುಶಃ ಅವ್ರು ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಡೆಪ್ಯುಟೇಷನ್ ವಿಚಾರದಲ್ಲಿ ಹಿಂದೆ ಕೂಡ ಸರ್ಕಾರದಲ್ಲಿ ಮಾಡಿದ್ರು. ನಾವು ಮೊನ್ನೆ ಸುಮಾರು ಜನರನ್ನ ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ. ಸಚಿವರೇ, ಡೆಪ್ಯುಟೇಷನ್ ತಪ್ಪಬೇಕು ಅಂದ್ರೆ ಅಪಾಯಿಂಟ್ ಮಾಡಬೇಕು, ಮಾಡಿ ಉತ್ತರ ಕೊಡ್ಲಿ, ಉತ್ತರ ಬರಲಿ. ಈಗ 1242 ಜನ ಸಹಾಯಕ ಪ್ರಾಧ್ಯಾಪಕರದ್ದು ನೇಮಕಾತಿ ಪ್ರಕ್ರಿಯೆ ಎಲ್ಲ ತಮಗೂ ಗೊತ್ತಿದೆ. 2021ರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ನಾವು ಕಳೆದ ವರ್ಷ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡಿ ಅದೇ ರಾತ್ರಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀರಿ. ಇಡೀ ಉನ್ನತ ಶಿಕ್ಷಣ ಇಲಾಖೆ ಚರಿತ್ರೆಯಲ್ಲಿ ಯಾರೂ ಮಾಡಿಲ್ಲ. ಒಂದೇ ದಿವಸ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಅದಕ್ಕೆ ಗೊಂದಲಕ್ಕೆ ಕಾರಣ ಯಾರು? ಹಿಂದಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅವರು ಹೊರಡಿಸಿದಂತ ನೋಟಿಫಿಕೇಶನ್ ಫೈನಲ್ ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಆದ ಮೇಲೆ ಹೊರಡಿಸಿದಂತ ವಿಚಾರದಲ್ಲಿ ಇವತ್ತು ಎಲ್ಲಿ KAT ಇರ್ಬೋದು, ಹೈಕೋರ್ಟ್ ಇರ್ಬೋದು, ಇವೆಲ್ಲ ಸಮಸ್ಯೆ ಉದ್ಭವ ಆಯಿತು. ಇವೆಲ್ಲದರ ನಡುವೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಪರಿಹರಿಸಿ ನಾವು ಇನ್ನ ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಆಗದೆ ಇರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರದ್ದು ಇನ್ನ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅದನ್ನು ಹೊರತುಪಡಿಸಿ ಉಳಿದಂತವರಿಗೆ ನೇಮಕಾತಿ ಮಾಡುವಂತ ಕೆಲಸ ಮಾಡಿದೀವಿ. ಏನೇನು ಗೊಂದಲಗಳು ಸೃಷ್ಟಿಯಾಗಿತ್ತು ಹಿಂದೆ ಅವನ್ನೆಲ್ಲ ನಿವಾರಿಸಿಕೊಂಡು ಇವತ್ತು ನಾವು ಒಂದು ಹಂತಕ್ಕೆ ತಂದಿದ್ದೀವಿ. ಸನ್ಮಾನ್ಯ GT ದೇವೇಗೌಡರು ಹಿರಿಯರು ಹೇಳಿದ್ದಾರೆ, ನಾವೀಗ ಇದೊಂದೇ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಕೆನೆ ಪದರದ್ದು. ಆ ಕೆನೆ ಪದರದನ್ನ ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ. ಇನ್ನೆಲ್ಲ ರೆಡಿ ಇದೆ ನಮ್ಮ ಹತ್ರ, ಪ್ರತಿಯೊಂದು ನಮ್ಮ ಹತ್ರ ಇದೆ. ಅದು ಆಗುತ್ತೆ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನ ಮಾಡ್ತಕ್ಕಂಥದ್ದಕ್ಕೆ ನಾವು ಬದ್ಧವಾಗಿದ್ದೀವಿ. ನೀವೇನ್ ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ, ಖಂಡಿತ ಅದು ಒಪ್ತೀನಿ. ಅಷ್ಟೇ ಕಳಕಳಿ ನಮ್ಮ ಸರ್ಕಾರಕ್ಕಿದೆ. ಅದನ್ನ ಮಾಡ್ತಕ್ಕಂಥ ಬದ್ಧತೆ ಮತ್ತು ಅದರ ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಖಂಡಿತ ಮಾಡ್ತೀವಿ. ಅಧ್ಯಕ್ಷರೇ, ಈ ಪ್ರಾಧ್ಯಾಪಕರನ್ನ ಬೇರೆ ಬೇರೆ ಇಲಾಖೆಗೆ ನೀವು ಡೆಪ್ಯುಟೇಷನ್ ಕೊಟ್ಟಿರಿ, ಅದನ್ನ ವಾಪಸ್ ಯಾವಾಗ ತಗೋತೀರಿ? ಇದೊಂದು ಕೆಟ್ಟ ಚಾಳಿ ಬೆಳೆದ್ಬಿಟ್ಟಿದೆ ಸರ್ಕಾರದಲ್ಲಿ. ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಸಬ್ ರಿಜಿಸ್ಟ್ರಿಗೆ ನೇಮಿಸುವುದು, ಅಲ್ಲಿಂದ ಏನು ಪಶುವೈದ್ಯಕೀಯ ಡಾಕ್ಟರ್ಗಳನ್ನ ತಾಲೂಕಾ ಡೆವಲಪ್ಮೆಂಟ್ EO ಅಂತ ಹೇಳಿ ನೇಮಿಸೋದು. ಹಾಗಾದ್ರೆ ಸರ್ಕಾರದಲ್ಲಿ ಶಿಕ್ಷಣಕ್ಕೇನು ಮಹತ್ವನೇ ಇಲ್ವಾ? ಏನ್ ಬೇಕಾದಂಗೆ ಮಾಡೋದು ನಡೀತದ? ಯಾವ್ಯಾವ ಇಲಾಖೆಗಳಿಗೆ ಅಂತ ನಾವು ಬೇರೆ ಇಲಾಖೆಗಳಿಗೆ, ನಿಮ್ಮ ಇಲಾಖೆ ಬೇರೆ ಹೋಗಿದ್ದೆ ಯಾವ ತರ್ತೀರಿ? ಇಲ್ಲ, ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಾವು ನೋಡಿ, ಈಗ ಹಿಂದೇನೂ ಕೊಟ್ಟಿರ್ತಕ್ಕಂಥದ್ದು ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ.
ಆದರೆ ನಾವು ಬಹಳಷ್ಟು ಅದಕ್ಕೆ ನಾನು ಒತ್ತಡ ಬಂದರೂ ಕೂಡ ಅದಕ್ಕೆ ನಾನು ಒಪ್ತಾ ಇಲ್ಲ. ನಾನು ಬಹಳಷ್ಟು ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ, ಒಪ್ತಾ ಇಲ್ಲ. ಇಲಾಖೆಯಲ್ಲಿ ತೊಂದರೆ ಆಗ್ತಿದೆ ಅಂತ ಬೇರೆ ಹೇಳಿ. ಇದ್ದವ್ರು ಏನ್ ಮಾಡ್ತೀರಿ? ಇದ್ದವರನ್ನ ಈಗ ನೋಡಿ, ಈಗ ಕೆಲವರನ್ನ ಸೀಮಿತವಾಗಿ ಕೆಲವು ವಿಚಾರಕ್ಕೆ ನಾವು ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬಳಸ್ಕೊಳ್ತಾ ಇದೀವಿ. Okay. ಅವ್ರು ಹೇಳುವಂತ ಒಂದೆರಡು ಉದಾಹರಣೆ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದನ್ನು ಕೂಡ ನಾವು ವಾಪಸ್ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ಇದು ಬೈಕೆ ಇದೆ. ಅದನ್ನ ನಾವು ಮುಂದೆ ಕ್ರಮ ತೆಗೆದುಕೊಳ್ತೀವಿ. ವಿಜಯಾನಂದ ಕೇಶವನವರ್, ಮಾನ್ಯ ಸಭಾಧ್ಯಕ್ಷರೇ, ಗೋಪಾಲ ಕೃಷ್ಣ ಬೇಲೂರ್, ಕೂತ್ಕೊಳ್ಳಿ. ಅವ್ರು ಯಾಕೆ ಹೇಳ್ತಿದ್ದಾರೆ ಅಲ್ಲಿ? ಪ್ರಶ್ನೆಯನ್ನ 888 ಮಾನ್ಯ ಆರೋಗ್ಯ ಸಚಿವರಿಗೆ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಈ ಪ್ರಶ್ನೆಯನ್ನು ಕೇಳಲು ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರು ಉತ್ತರ ಒದಗಿಸಬೇಕು. ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಹುನಗುಂದ ಮತಕ್ಷೇತ್ರದಲ್ಲಿ ಮಾನ್ಯ ಆರೋಗ್ಯ ಸಚಿವರು ಮೊನ್ನೆ ತಾನೇ ಆಯುರ್ವೇದದಲ್ಲಿ ಇವತ್ತು ನಮಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಇವತ್ತು ನಮ್ಮ ಮತಕ್ಷೇತ್ರಕ್ಕೆ 50 ಹಾಸಿಗೆ ಆಸ್ಪತ್ರೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಆರೋಗ್ಯ ಸಚಿವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ಅದರ ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಇಲ್ಕಲ್ ಹೊಸದಾಗಿ ಆಗಿರುವಂಥ ತಾಲೂಕು, ಇಲ್ಲಿ 2001ರಲ್ಲೇ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಗಿತ್ತು. ಹಿಂದೆ ನಮ್ಮ ತಂದೆಯವರು ಸಚಿವರಿದ್ದರು. ಆ ಸಂದರ್ಭದಲ್ಲಿ 50 ಹಾಸಿಗೆಯ ಸಮುದಾಯ ಆರೋಗ್ಯ ಕೇಂದ್ರ ಪ್ರಾರಂಭ ಆಗಿತ್ತು. ಇವತ್ತು ಒಂದು ಇಲ್ಕಲ್ ನಗರ ಪ್ರದೇಶ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ನಗರ. ಅದು ಸುತ್ತಮುತ್ತ ಸುಮಾರು 76 ಗ್ರಾಮಗಳು ಬರ್ತವೆ. ಆದ ಕಾರಣ ನಾನು ಮಾನ್ಯ ಸಚಿವರಲ್ಲಿ ಅಲ್ಲಿ ಸಿಬ್ಬಂದಿ ಕೊರತೆ ಇರ್ಬೋದು ಮತ್ತು ಆ ತಾಲೂಕು ಆಸ್ಪತ್ರೆಯಾಗಿ ಅದನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಂಡಿದ್ದೇನೆ. ಯಾಕಂದ್ರೆ ನಗರ ಪ್ರದೇಶವೇ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಅದರ ಜೊತೆಗೆ ಆ ತಾಲೂಕಕ್ಕೆ, ಇಲ್ಕಲ್ ತಾಲೂಕಕ್ಕೆ 73 ಗ್ರಾಮಗಳು ಬರ್ತಾವೆ ಮಾನ್ಯ ಸಭಾಧ್ಯಕ್ಷರೇ. ಆದ ಕಾರಣ ಅಲ್ಲಿ ಸಾಕಷ್ಟು ಸಿಬ್ಬಂದಿ ಕೊರತಿದೆ. ಯಾಕಂದ್ರೆ ಅಲ್ಲಿ ಇರುವಂತ ಬಡ ನೇಕಾರರು, ಬಡ ಕೂಲಿ ಕಾರ್ಮಿಕರು ಇರುವಂತ ಒಂದು ಪ್ರದೇಶ, ಅದು ಹಿಂದುಳಿದ ವರ್ಗದ ತಾಲೂಕೆ. ಆದ ಕಾರಣ ಮಾನ್ಯ ಸಚಿವರಿಗೆ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಬೇಗನೆ ಅದನ್ನು 100 ಹಾಸಿಗೆ ಆಸ್ಪತ್ರೆಯನ್ನಾಗಿ ಪರಿಗಣಿಸಿ ಆ ಆಸ್ಪತ್ರೆಗೆ ಎಲ್ಲ ಸಿಬ್ಬಂದಿಗಳನ್ನ, ಎಲ್ಲ ವೈದ್ಯರನ್ನ ಸರಿಯಾಗಿ ಒದಗಿಸುವಂತ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಆದರೆ ಅದು ತೀವ್ರಗತಿಯಲ್ಲಿ ಆಗಲಿ ಅಂತ ನನ್ನ ಒತ್ತಾಯ ಮಾನ್ಯ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರು, ಈಗಾಗಲೇ ನಾನು ಬಹುಶಃ ಸ್ವಲ್ಪ ತಡವಾಗಿ ಬಂದರು. ಹಿಂದಿನ ಒಂದು ಪ್ರಶ್ನೆ ಇದೇ ತರ ಇತ್ತು, ನಮಗೆ ತಾಲೂಕು ಆಸ್ಪತ್ರೆ ಮಾಡಿಕೊಡಿ ಅಂತ. ಅದು ನಾನು ಈಗಾಗಲೇ ಹೇಳಿದ್ದೀನಿ. ಈಗ ಎಲ್ಲಿ 11 ತಾಲೂಕು ಹೊಸ ತಾಲೂಕುಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲದೆ ಇರತಕ್ಕಂಥದ್ದನ್ನ ಮೊದಲು ಮಾಡ್ತಾ ಇದೀವಿ ಈ ವರ್ಷ ಅಂತ. ಅದು ಈ ಆಯುರ್ವೇದ ಕೊಟ್ಟಿದ್ದೀವಿ. ಅಂದ್ರೆ ಈಗ ಎಲ್ಲರೂ ಒಪ್ಪಿಗೆ ಕೊಟ್ಟರೆ ಆಯುರ್ವೇದಕ್ಕೆ ಅದು ಜಾರಿ ಆಗ್ತದೆ. ಅವರಿಗೆ ಮತ್ತೆ MCH ಆಸ್ಪತ್ರೆ ಕೂಡ ನಾವು ಈ ವರ್ಷ ಕೊಡ್ತಾ ಇದ್ದೀವಿ. ಅದಕ್ಕೂ ಅವರು ಧನ್ಯವಾದ ಅರ್ಪಿಸಿದ್ದಾರೆ. ನಾನು ಕೂಡ ಅವರಿಗೆ ಅದು ಅದರಿಂದ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಆದ್ರೆ ಈಗ ಅವರು ತಾಲೂಕು ಆಸ್ಪತ್ರೆ ಮಾಡಿ ಅಂತ ಹೇಳಿದ್ದಾರೆ ಇಳ್ಕಲ್ಗೆ. ಮುಂದಿನ ದಿವಸದಲ್ಲಿ ಖಂಡಿತ ಜನಸಂಖ್ಯೆ ಮತ್ತು ಬೇಡಿಕೆ ಆಧಾರದ ಮೇಲೆ ಅದನ್ನ ಮುಂದಿನ ದಿವಸಗಳಲ್ಲಿ ಅದು ಹಂತ ಹಂತವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಅದಕ್ಕೆ ಖಂಡಿತ ನಮ್ಮ ಗಮನ ಇರ್ತದೆ ಅಂತ ಮಾನ್ಯ ಶಾಸಕರಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷ ಬಯಸ್ತೀನಿ. ಮಾನ್ಯ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದ್ರೆ ನನ್ನ ವಿನಂತಿ ಏನಂದ್ರೆ 73 ಗ್ರಾಮಗಳು ಅದಕ್ಕೆ ಇಲ್ಕಲ್ ತಾಲೂಕು, ಹೊಸ ತಾಲೂಕಕ್ಕೆ. ನಗರ ಪ್ರದೇಶವೇ 1 ಲಕ್ಷ ಜನಸಂಖ್ಯೆ ಇದೆ. ಕೇವಲ ಅದು 50 ಹಾಸಿಗೆ ಆಸ್ಪತ್ರೆ ಇದೆ, ಸಮುದಾಯ ಕೇಂದ್ರ ಆಗಿರೋದ್ರಿಂದ ಅಲ್ಲ ಮಾನ್ಯ ಅಧ್ಯಕ್ಷರೇ, ಅದನ್ನು ಸ್ವಲ್ಪ ಇದೇ ವರ್ಷದಲ್ಲಿ ಅದನ್ನ ಮೇಲ್ದರ್ಜೆಗೇರಿಸಿ ಅಲ್ಲಿರುವಂತಹ ನಮ್ಮ ಹುನಗುಂದ ತಾಲೂಕಲ್ಲಿರುವಂತಹ ಸಿಬ್ಬಂದಿ ಕೊರತೆ ಇರಬಹುದು, ಇಲ್ಕಲ್ಲಲ್ಲಿ ಇರುವುದು, ಆ ಎಲ್ಲ ಸಿಬ್ಬಂದಿಗಳನ್ನು ಒದಗಿಸಿಕೊಡಬೇಕು, ವೈದ್ಯರನ್ನು ಕೂಡ ಒದಗಿಸಿಕೊಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಗೋಪಾಲಯ್ಯ, ಥ್ಯಾಂಕ್ ಯು ಸರ್. ಗೋಪಾಲಯ್ಯ ಪ್ರಶ್ನೆ ಸಂಖ್ಯೆ 1806 ಉನ್ನತ ಶಿಕ್ಷಣ ಸಚಿವರನ್ನ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಕಾಲೇಜು ಬೇಕು ಅಂತಕ್ಕಂಥದ್ದನ್ನ ಕೇಳಿದ್ದೇನೆ. 2016ರಿಂದ ಮಹಾಲಕ್ಷ್ಮಿ ರಾಜಾಜಿನಗರ ಕ್ಷೇತ್ರದಲ್ಲಿ 2007ರಲ್ಲಿ ಕಾಲೇಜ್ ಪ್ರಾರಂಭ ಆಗಿ ಕ್ಷೇತ್ರ ವಿಭಜನೆ ಆದ ನಂತರ 2016ರಿಂದ ಆ ಕಟ್ಟಡ ಶಿಥಿಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ 16ರಿಂದ ಕಾಲೇಜು ನಡೀತಾ ಇದೆ. ಸುಮಾರು 10 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಕಾಲೇಜನ್ನು ಕಟ್ಟಿರ್ತಕ್ಕಂಥದ್ದು ಹಂತ ಹಂತವಾಗಿ 40 ಕೊಠಡಿಗಳಿದೆ ಅಲ್ಲಿ. ನಾನು ಸಚಿವರಿಗೂ ಮನವಿ ಮಾಡ್ಕೊಂಡಿದ್ದೇನೆ, ಸರ್ಕಾರಕ್ಕೂ ಮನವಿಯನ್ನ ಮಾಡ್ಕೊಂಡಿದ್ದೇನೆ. ಒಂದು ಪ್ರತ್ಯೇಕವಾದ ಕಾಲೇಜನ್ನು ಕೊಡಬೇಕು ಮಹಾಲಕ್ಷ್ಮಿ ಲೇಔಟ್ಗೆ ಅಂತಕ್ಕಂಥದ್ದನ್ನ. ಈಗ ರಾಜಾಜಿನಗರದಲ್ಲಿ ಹೊಸ ಬಿಲ್ಡಿಂಗ್ ಪ್ರಾರಂಭ ಆಯ್ತಾ ಇದೆ, ಕೆಲವೇ ದಿನದಲ್ಲಿ ಆಗುತ್ತೆ. ಈ ವಿದ್ಯಾರ್ಥಿಗಳು ಅಲ್ಲಿಗೆ ಶಿಫ್ಟ್ ಆಯ್ತಾರೆ.
40 ಕೊಠಡಿಗಳಿರ್ತಕ್ಕಂಥ 10 ಕೋಟಿ ಖರ್ಚು ಮಾಡಿರ್ತಕ್ಕಂಥ ಕಟ್ಟಡನ ಖಾಲಿ ಬಿಡದ ನಾನು ಹಲವಾರು ಸರಿ ಮನವಿ ಮಾಡ್ಕೊಂಡಿದ್ದೇನೆ. ಜೊತೆಗೆ ರಾಜ್ಯದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಕಾಲೇಜ್ಗಳಿಲ್ಲ ಅಂತಕ್ಕಂಥದ್ದನ್ನ ಕೇಳಿದ್ದೇನೆ. 14 ಇಡೀ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ 6, ಗ್ರಾಮೀಣ ಪ್ರದೇಶದಲ್ಲಿ 8 ಕಡೆ ಕಾಲೇಜ್ ಇಲ್ಲ ಅಂತಕ್ಕಂಥದ್ದನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸುಮಾರು ಸುಸಜ್ಜಿತವಾದ ಕಾಲೇಜು 10 ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಒಂದು ಕಾಲೇಜು ಕೊಡಬೇಕು. ಆ ಕಾಲೇಜು ಯಾವ್ಯಾವ ಡಿಸ್ಟೆನ್ಸ್ ಐತೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಸಚಿವರಿಗೆ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿ 800 ಮಕ್ಕಳು ಆ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥದ್ದು. ರಾಜಾಜಿನಗರದಲ್ಲಿ 892 ಮಕ್ಕಳಂತ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಲೇಔಟ್ನ ಕಟ್ಟಡದಲ್ಲಿ 800 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. BCom ಮತ್ತು BCA ನಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲೋ 100ಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದಲ್ಲಿ ಹಲವಾರು ಬಾರಿ ಕ್ಯಾನ್ಸಲ್ ಮಾಡಿ ಬೇರೆ ಬೇರೆ ಕಡೆ ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳಿದೆ. ಇಲ್ಲಿ ಸುಮಾರು 3,500-4,000 ಮಕ್ಕಳು ಓದ್ತಕ್ಕಂಥ ಒಂದು ಕಟ್ಟಡ ಇರೋದ್ರಿಂದ ಇಲ್ಲ ಹೊಸದಾಗಿ ಒಂದು ಕಾಲೇಜನ್ನಾದ್ರೂ ಕೊಡ್ತಕ್ಕಂಥದ್ದು, ಇಲ್ಲಾದ್ರೆ ಪ್ರತ್ಯೇಕವಾಗಿ ಪ್ರಥಮ ದರ್ಜೆ ಕಾಲೇಜನ್ನು ಕೊಡ್ತಕ್ಕಂಥದ್ದು, ಅಥವಾ ಇಲ್ಲ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಕೋರ್ಸ್ನ ಪ್ರೊಫೆಷನಲ್ ಕೋರ್ಸ್ ಮಾಡೋದಕ್ಕೆ ನೀವು ಸ್ಯಾಂಕ್ಷನ್ ಮಾಡಿದ್ರೆ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ರಾಜಾಜಿನಗರ ಇರ್ಬೋದು, ಮಹಾಲಕ್ಷ್ಮಿ ಲೇಔಟ್ ಇರ್ಬೋದು, ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶ ಬಂದಿರತಕ್ಕಂಥ ಸಾವಿರಾರು ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಪ್ರತ್ಯೇಕ ಕಾಲೇಜ್ ಕೊಡಬೇಕು, ಇಲ್ಲ ಪ್ರೊಫೆಷನಲ್ ಕೋರ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹೇಳಬಯಸ್ತೇನೆ. ಜೊತೆಗೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಪ್ರಾಥಮಿಕ ಇರ್ಬೋದು, ಪ್ರೌಢಶಾಲೆ ಇರ್ಬೋದು, ಸುಮಾರು 60 ಕೋಟಿ ಖರ್ಚು ಮಾಡಿ ಕಾಲೇಜನ್ನ ಹೈಸ್ಕೂಲ್ ಅನ್ನ ಕಟ್ಟಿದ್ದೇವೆ. ಸಭಾಧ್ಯಕ್ಷೆ, ಇಡೀ ರಾಜ್ಯದಲ್ಲಿ ಸುಸಜ್ಜಿತ ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮವಾದ ಶಾಲೆಗಳಿದೆ. ಒಂದು ದಿನ ಒಬ್ಬ ಅಧಿಕಾರಿ ಬಂದು ನಮ್ಮ ಕಾಲೇಜ್ ಐತೆ ಅಂತ ನೋಡಿಲ್ಲ. ಒಬ್ಬ ಅಧಿಕಾರಿಗಳು ಬಂದು ಯಾರು ಬಂದು ನೋಡಿಲ್ಲ. ಆ ಪರಿಸ್ಥಿತಿ ಇದೆ. 4 ಸ್ಕೂಲ್ಗಳು ಕಟ್ಟಿರ್ತಕ್ಕಂಥದ್ದು ಕಾರ್ಪೊರೇಟ್ ಶಾಲೆಗಿಂತ ಅತ್ಯುತ್ತಮವಾದ ಶಾಲೆಗಳಿದೆ. ಒಬ್ಬ ಅಧಿಕಾರಿಗಳು ನಮ್ಮ ಶಾಲೆ ಐತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲ. ನಿಮ್ಮ ಕೆಲಸ ನಮ್ಗೆ ಸಂತೋಷ. ಈಗ ನೀವು ಕಾಲೇಜ್ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ, ಸ್ಕೂಲ್ ಬಗ್ಗೆ ಮತ್ತೆ ಮಾತಾಡುವ. ಈಗ ಕಾಲೇಜ್ ಉತ್ತರ ಕೊಡಿ. ಅಧ್ಯಕ್ಷರೇ, ಈ ವಿಚಾರ ನಮ್ಮ ಮತ್ತೊಬ್ಬ ಹಿರಿಯ ಮಾಜಿ ಸಚಿವರು ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಸಾಹೇಬರು ಹಿಂದೆನೂ ಮಾತಾಡಿದ್ದಾರೆ ಈ ವಿಚಾರ. ಇದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ವಿಚಾರ. ಹಿಂದೆ ಇಲ್ಲಿ ಕಟ್ಟಡ ಶಿಥಿಲ ಆದಂಥ ಸಂದರ್ಭದಲ್ಲಿ ಅಲ್ಲಿ ಅದಕ್ಕೆ ಸ್ಥಳಾಂತರ ಮಾಡಿ ತಾತ್ಕಾಲಿಕವಾಗಿ ಅದನ್ನು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ವಾಸ್ತವ. ಈಗ ಏನಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಬಹಳಷ್ಟು ಕಡೆ ಹಿಂದೆ ಅವೈಜ್ಞಾನಿಕವಾಗಿ ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜು ತೆಗೆದುಬಿಟ್ಟಿದ್ದಾರೆ. ಅಲ್ಲಿ ದಾಖಲಾತಿ ಸಂಖ್ಯೆ ಕಮ್ಮಿ ಇದೆ. ಕಳೆದ ವರ್ಷ ಒಂದು ಭಾಗದಲ್ಲಿ ನಾವು 26 ಜನ ಮಕ್ಕಳಿದ್ರು ಅಂತೇಳಿ ಅದನ್ನು ಸ್ಥಳಾಂತರ ಮಾಡುವಂಥ ಸಂದರ್ಭದಲ್ಲಿ ಆ ಭಾಗದ ಶಾಸಕರು ನನ್ನ ಮೇಲೆ ಭಾಳ ಸಿಟ್ಟಾಗ್ಬಿಟ್ರು. ಭಾಳ ಸಿಟ್ಟಾಗಿ ಏನು ನೀವು ನಮಗೆ ತೊಂದರೆ ಮಾಡ್ತಾ ಇದ್ದೀರಾ ಹಾಗೆ ಹೇಗೆ ಅಂತಕ್ಕಂಥ ರೀತಿಯಲ್ಲಿ ಇದೆ. ಈಗ ನಾನು ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಲ್ಲೂ ಮನವಿ ಮಾಡ್ತೇನೆ. ಅವರು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ. ಹೋಬಳಿ ಮಟ್ಟದಲ್ಲೆಲ್ಲ ಕಾಲೇಜು ಯಾವ ಕಾರಣಕ್ಕೆ ಹಿಂದೆ ಮಾಡಿದ್ರು ಅಂತಕ್ಕಂಥದ್ರ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ ಮಕ್ಕಳ ಏನು ಭವಿಷ್ಯದ ದೃಷ್ಟಿಯಲ್ಲಿ ಅವರು ಹೆಚ್ಚು ಸ್ಪರ್ಧಾತ್ಮಕತೆಯನ್ನು ಬೆಳೆಸ್ಕೋಬೇಕಾದ್ರೆ ತಾಲೂಕು ಮಟ್ಟದಲ್ಲೇ ಬೇಕಾದ್ರೆ 2,000 ಅಲ್ಲ 5,000 6,000 ಮಕ್ಕಳಿದ್ರು ಕಾಲೇಜು ತಪ್ಪಿಲ್ಲ. ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹೋಬಳಿ ಮಟ್ಟದಲ್ಲಿ ಹೋದಾಗ ಒಂದು ಕ್ಲಾಸಲ್ಲಿ 10 ಜನ 20 ಜನ ಕೂತಾಗ ಅಲ್ಲಿ ಕಾಂಪಿಟೇಟಿವ್ನೆಸ್ ಬರೋದಿಲ್ಲ, ಸ್ಪರ್ಧಾತ್ಮಕತೆ ಬರೋದಿಲ್ಲ, ಮತ್ತೆ ಭಾಷೆ ಕಲೀಲಿಕ್ಕೂ ಮತ್ತೊಂದಕ್ಕೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ. ಅದರಿಂದ ನಾನು ಕೇಳೋಂಥದ್ದು, ಈಗ ಸುಮಾರು ಏನೀಗ ನಾವು 14 ಕಡೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಲೇಜ್ ಇಲ್ಲ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಈ ವಿಚಾರ. ಆದರೆ ಶಾಸಕರುಗಳು, ಸ್ಥಳೀಯ ಶಾಸಕರುಗಳು ನಮಗೆ ಸಹಕಾರ ಕೊಡಬೇಕಾಗತ್ತೆ. ಎಲ್ಲೆಲ್ಲಿ ವಿದ್ಯಾರ್ಥಿಗಳ ಪ್ರವೇಶಾತಿ ಕಮ್ಮಿ ಇದೆ, ಖಂಡಿತ ಸದಸ್ಯರು ಹೇಳಿದಾಗೆ ಅದನ್ನು ನಾವು ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥದ್ದಕ್ಕೆ ನಾವು ಗಮನ ಹರಿಸ್ಬೋದು. ಆದರೆ ಬಹಳಷ್ಟು ಶಾಸಕರ ಒತ್ತಡ ಮತ್ತು ಅವರ ಏನು ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಅದರಿಂದ ಇಂಥ ಒಂದು ಸಂದರ್ಭದಲ್ಲಿ ನಾವು ಈಗ ಅದನ್ನ ಈ ವರ್ಷ ಅದರ ಮಾಹಿತಿಯನ್ನ ತಗೊಂಡು ಖಂಡಿತ ಏನು ಶಾಸಕರು ಹೇಳ್ತಾ ಇರ್ತಕ್ಕಂಥ ಗೌರವಾನ್ವಿತ ಶಾಸಕರು ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನ ಅದನ್ನ ಗಂಭೀರವಾಗಿ ತಗೊಂಡು ಅದನ್ನ ಸ್ಥಳಾಂತರ ವರ್ಗಾಯಿಸತಕ್ಕಂಥ ಒಂದು ಕೆಲಸಕ್ಕೆ ನಾವು ಕ್ರಮ ತೆಗೆದುಕೊಳ್ತೀವಿ. ಸಭಾಧ್ಯಕ್ಷರು, ಏನಿಲ್ಲ, ಕೆಲವು ಕ್ಷೇತ್ರ ಈಗೇನು ಉತ್ತರದಲ್ಲಿ ಕೊಟ್ಟಿರೋ ಹಾಗೆ 14 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಏನು ಡಿಗ್ರಿ ಕಾಲೇಜ್ ಇಲ್ಲ, ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಇಲ್ಲ. ಹಾಗಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿಲ್ಲ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಾರ ಪರ್ಮಿಷನ್ ಕೊಡಿ ಅಂತ ದಯವಿಟ್ಟು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.
ವೀರೇಂದ್ರ ನಿಮ್ಗೆ ಹೇಳ್ಬೇಕು ಅಂದ್ರೆ ಸನ್ಮಾನ್ಯ ಸಚಿವ ನಮ್ಮ ಕಂದಾಯ ಸಚಿವರು ಇದ್ದಾರೆ ಇವಾಗ ಬ್ಯಾಟರಾಯನಪುರದಲ್ಲೇನು ಅಲ್ಲಿ 8 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಇಲ್ಲ. ಬೆಂಗಳೂರು ಸೌತ್ ಆಯ್ತು, ಈಗ ಅಲ್ಲ 12 ಲಕ್ಷ ಜನಸಂಖ್ಯೆ ಇದೆ ಸರ್, ಒಂದು ಡಿಗ್ರಿ ಕಾಲೇಜ್ ಇಲ್ಲ ಸರ್. ಎಲ್ಲ ಮಾಹಿತಿಗಳು ಸ್ಪಷ್ಟವಾಗಿದೆ. ಯಾಕೆ ನೀವು ಕೂಡ ಮಂತ್ರಿ ಆಗಿದ್ರಿ ಹಿಂದೆ. ಅಲ್ಲ ಸರ್, ನಾನೇ 12 ಅಲ್ಲ ಮಾಹಿತಿ ಎಲ್ಲ ಕರೆಕ್ಟ್ ಇದೆ, ಆಗ್ಬೇಕಲ್ಲ ಕೆಲಸ. ಅಲ್ಲ 12 ಕಾಲೇಜು ಈಗ ಅವರೇ ಇದ್ರು, ಆಯ್ತು, ಅವ್ರು ಅವರೇ ಇದ್ರು, ಇಲ್ಲಪ್ಪ. ನಗರದಲ್ಲೇ ಈಗ- ಇದ್ರು. ಈಗ ಗೋಪಾಲನ್ ಅವರು ಮಂತ್ರಿಗಳಾಗಿದ್ರು. ಇವ್ರು ಒಂದು ಈಗ ಅಲ್ಲ, ಸನ್ಮಾನ್ಯ ಒಂದು ಗೋಪಾಲನ್ ಅವರು ಸಭಾಧ್ಯಕ್ಷರೇ, ಮಂತ್ರಿಗಳಾಗಿದ್ರು. ಸಭಾಧ್ಯಕ್ಷರೇ, ಒಂದು ಅಲ್ಲ, ಸರ್ಕಾರದಲ್ಲಿ ನೋಡಿ, ಎಲ್ಲ ನಾನು ಅದನ್ನ ಅಧಿಕಾರ ನಿಮ್ಮ ನಿಮ್ಮದೇ ಮಾತಲ್ಲಿ ಇತ್ತು. ಯಾಕೆ ನೋಡಿ ಅವಕಾಶ ಕೊಟ್ಟ ನೀವು ಈ ರೀತಿ ಮಾತು- ನೀವೇ ಮಂತ್ರಿ ಆಗಿದ್ದವರು ಎಲ್ಲ ಕಳೆದ ಮಾಹಿತಿ ವರ್ಷ. ನಿಮ್ಮ ಹತ್ರ ಇದೆ. ಈಗ ಬಂದು ಯಾವ್ದು ಮಾಡಿ ಇದು ಮಾಡಿ ಅಲ್ಲ, ಆಗ್ತದೆ ಕಷ್ಟ ಅನ್ನೋದು ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಕೆಲಸ ಮಾಡಿದ್ದಾರೆ. ಒಂದು ನಿಮಿಷ. ಎಲ್ಲ ಅಧಿಕಾರ ನಿಮ್ಮ ಹತ್ರ ಅಲ್ಲಪ್ಪ, ಇತ್ತಲ್ಲ, ಯಾಕೆ ಕೊಡ್ಲಿಲ್ಲ? ನಾನು ಪಾಪ ಅವರು 12 ಸಚಿವರ ಕಾಲೇಜ್ ಕೆಲಸ ಶಿಫ್ಟ್ ಮಾಡಿದ್ರು ಮಾಡಿದ್ದೀನಿ. ಸನ್ಮಾನ್ಯರು. ಆಯ್ತು. 12 ಕಾಲೇಜು ಬಲಿಷ್ಠ ಕ್ಷೇತ್ರದಿಂದ ತಂದು ಶಿಫ್ಟ್ ಮಾಡಿದ್ದೀನಿ. Okay. ನೀವು ಒಂದ್ ಕಾಲೇಜ್ ಶಿಫ್ಟ್ ಮಾಡಿ ಅಪ್ಪ, ಆಯ್ತು. ಒಂದ್ ಕಾಲೇಜ್ ಶಿಫ್ಟ್ ಮಾಡಿ. ಆಮೇಲೆ ನಾನು ಈಗ ಏನ್ ಮಾಡಿದ್ದೀನಿ? ಸನ್ಮಾನ್ಯ ಸಭಾಧ್ಯಕ್ಷ ನೀವು ಒಂದ್ ಕಾಲೇಜ್ ಹೋಗ್ಬೇಡಿ ನೋಡೋಣ. ಆಯ್ತು, ಈಗ ಕೂತ್ಕೊಳ್ಳಿ, ಯಾಕೆ ಮಾತಾಡ್ತೀರಿ? ಅಶ್ವಥ್, ಬ್ಯಾಟರಾಯನಪುರಕ್ಕೆ ಅಲ್ಲಿ ಯಾಕೆ ನಿಮ್ಮ ಮಾತು ಇಲ್ಲಿ ಕೂತ್ಕೊಳ್ಳಿ. ಕೋವಿಡ್ ಬಂದು ಗೋಪಾಲ ಅವರು ನಾವೇನು ಮಾಡ್ಲಿಕ್ಕಾಗಿರ್ಲಿಲ್ಲ. ಆಯ್ತು, ಎಲ್ಲ ಕೋವಿಡ್ ಒಂದು ರೀಸನ್ ನಾನು ಇದೆ. ಒಪ್ಕೊಳ್ತೀನಿ. 12 ಕಾಲೇಜ್ ಶಿಫ್ಟ್ ಮಾಡಿದ್ದೀನಿ, ಅಶ್ವಥ್ ಒಂದ್ ಕಾಲೇಜ್ ಕೂತ್ಕೊಳ್ಳಿ, ಗೋಪಾಲ ಅವರು ಮಾತಾಡ್ಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ 14 ಕ್ಷೇತ್ರದಲ್ಲಿ ಕಾಲೇಜುಗಳಿಲ್ಲ. ನನ್ನ ಕ್ಷೇತ್ರದಲ್ಲಿ ಸುಸಜ್ಜಿತವಾದ Building ಇದೆ. 4,000 ಮಕ್ಕಳು ಓದ್ತಕ್ಕಂತ ಕಟ್ಟಡ ಇದೆ. ನೀವು ಶುಟ್ ಮಾಡಾದ್ರೂ ಕೂಡ ಇಲ್ಲ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ ಈ ವರ್ಷದಿಂದನೇ ಹೊಸ ಕಾಲೇಜು. ನಾವು 14 ಜನ ಶಾಸಕರು ಏನ್ ಮಾಡಿದ್ದೇವೆ, ಅದ್ರಲ್ಲಿ ಬೆಂಗಳೂರು ಸೌತ್ ಸುಮಾರು 10 ಲಕ್ಷ ಜನಸಂಖ್ಯೆ, 6 ಲಕ್ಷ ಮತದಾರ ಇರ್ತಕ್ಕಂಥ ಕ್ಷೇತ್ರ. ದಯಮಾಡಿ ನಮ್ಗೆಲ್ಲ ಆಯ್ತು, ಮಂತ್ರಿ ಅವರೇ. ನಮ್ಮ ಅನುದಾನದಲ್ಲಿ ಇರ್ಬೇಕು, ಕೊಡ್ತೀವಿ, ನಿಮ್ ಹಣ ಕೇಳೋದಿಲ್ಲ. ನಮ್ಗೆ ಕಾಲೇಜ್ ಸ್ಯಾಂಕ್ಷನ್ ಮಾಡಿಕೊಡಿ ಅಂತಕ್ಕಂಥದ್ದನ್ನ ನನ್ನ ಕ್ಷೇತ್ರದ ವಿದ್ಯಾರ್ಥಿಗಳ ಪರವಾಗಿ ಒತ್ತಾಯವನ್ನ ಮಾಡ್ತೇನೆ. ಮಂತ್ರಿ ಇಲ್ಲ, ಅವರ ಕಾಲೇಜ್ ಬಗ್ಗೆ ಹೇಳಿ, ಬೇರೆ ವಿಷಯ ಮತ್ತೆ ಮಾತಾಡಿ. ಕಾಲೇಜ್ ಇದೆ, ಕಟ್ಟಡ ಇದೆ. ಅಧ್ಯಕ್ಷರೇ, ತಮಗೆ ಗೊತ್ತಿದೆ ಇವತ್ತು ಎಷ್ಟು ಬೋಧಕರ ಹುದ್ದೆಗಳು ಖಾಲಿ ಇದೆ ಅಂತ ಹೇಳಿ. ಕಾಲೇಜು ಪ್ರಾರಂಭ ಮಾಡುವಂಥದ್ದು ಕಟ್ಟಡ ರೆಡಿ ಇದೆ, ಅದೇನು ತೊಂದರೆ ಇಲ್ಲ. ಕಾಲೇಜು ಪ್ರಾರಂಭ ಮಾಡ್ತಕ್ಕಂಥದ್ದು ನಾವು ಅದಕ್ಕೆ ಬೋಧಕರನ್ನ ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಾವು ಮತ್ತೊಂದು ಕಡೆ ತೆಗೆದು ಅಲ್ಲಿ ಕೊಡುವಂಥ ಕೆಲಸ ಆಗುತ್ತೆ. ಅದರಿಂದ ಇದು ಸ್ವಲ್ಪ ನಾವು ಮಾತಾಡಿದಷ್ಟು ಸುಲಭದ ವಿಚಾರ ಅಲ್ಲ. ಅದರಿಂದ ತಾವು ಹೇಳ್ತಾ ಇರ್ತಕ್ಕಂಥದ್ದು ವಾಸ್ತವಿಕ ಇದೆ, ಅದ್ರಲ್ಲಿ ನಾನು 2 ಮಾತು ಇಲ್ಲ ಅಂತ ಹೇಳೋದ್ರಿಂದ ನಾನು ಖಂಡಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ. ಈಗಾಗಲೇ ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಏನು ಬೇಡಿಕೆ ಇದೆ ಅದನ್ನ ಇದು ಮಾಡುವಂತದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸನ್ಮಾನ್ಯ ಅಧ್ಯಕ್ಷ, ನೀವು ಕಾಲೇಜ್ ಕೊಡಕ್ಕೆ ಕಷ್ಟ ಆದ್ರೆ ಪ್ರೊಫೆಷನಲ್ ಕೋರ್ಸ್ಗೆ ಇದನ್ನು ಅನುಕೂಲ ಮಾಡಿಕೊಡಿ. ಒಮ್ಮೆ ಚರ್ಚೆ ಮಾಡಿ ಕೂತ್ಕೊಂಡು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ಆ ಭಾಗದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಒಂದು ಪ್ರೊಫೆಷನಲ್ ಕೋರ್ಸ್ ಆದ್ರೂ ಕೊಡಬೇಕು. ಸನ್ಮಾನ್ಯ ಮಾತಾಡಿ ಅಶೋಕ್. ಪ್ರೊಫೆಷನಲ್ ಕೋರ್ಸ್ ಒಂದೇ, ಈಗ ಎರಡೂ ಒಂದೇ. ಡಿಗ್ರಿ ಕಾಲೇಜ್ ವಾಟ್ ಇಸ್ ದ ಡಿಫರೆನ್ಸ್? ವೀರೇಂದ್ರ ಪಪ್ಪಿ ಕೇಸಿ ವೀರೇಂದ್ರ ಅವರೇ, ವೀರೇಂದ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.